ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಸಖತ್ತಾಗಿದೆ. ಯಾಕಂದ್ರೆ ಕೆಲವೊಬ್ರು ಒಂದೊಂದು ರೀತಿ ಮಾತಾಡ್ಕೊಂತಿದ್ರು, ಗಿಲ್ಲಿಯವರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಗೊತ್ತಾಗ್ತದೆ ಅವರು ಫೇವರಿಸಮ್ ಮಾಡ್ತಾ ಇದಾರಾ ಮಾಡ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ರಾಶಿಕ್ ಅವರು ಸಖತ್ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಅಟ್ ಪ್ರೆಸೆಂಟ್ ಈ ಒಂದು ಸಿಚುವೇಶನ್ ಅಲ್ಲಿ ಮಾತ್ರನೇ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಇಲ್ಲಿ ಒಂದೊಂದೇ ಪಾಯಿಂಟ್ಸ್ನ ಮಾತಾಡ್ತಾ ಹೋಗೋಣ. ನಾವು ಪ್ರಾಪರ್ಟಿಯಾಗಿ ಯೂಸ್ ಮಾಡ್ದೆ ನೋಡೆ. ಅವಳು ಕೊಟ್ಟಿದ್ದ ರೀಸನ್ ನನಗೆ ವ್ಯಾಲಿಡ್ ಅಂತ ಅನ್ಸಿಲ್ಲ. ಈಗ ಅವ್ನಿಗೆ ಅನ್ಸ್ತಿದ್ದ ಗಿಲ್ಲಿಗೆ. ರಾಶಿಕಾ ಆಕ್ಟಿವ್ ಮೂಡ್ ಆನ್. ಈಗಲಾದ್ರೂ ರಕ್ಷಿತಾಗೆ ಎಂಟರ್ಟೈನ್ಮೆಂಟ್ ಸಿಗುತ್ತಾ ಅಂತ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಅವರೇ ಹೇಳ್ತಿದ್ದಾರೆ ರಕ್ಷಿತಾ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕಾಗಿದೆ, ಅದು ರಾಶಿಕಾ ಅವರಿಂದ ಸಿಗುತ್ತಾ ಅಂತ ಅಂದ್ಬಿಟ್ಟು. ನಿಮ್ ಪ್ರಕಾರ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಯಾರು ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ, ಈ ಒಂದು ವಿಚಾರದ ಬಗ್ಗೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಎಲ್ಲರೂ ಕೂಡ ಎಲ್ಲಾ ಸಮಯದಲ್ಲೂ ಕೂಡ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡಕ್ ಸಾಧ್ಯನೇ ಇಲ್ಲ. ಆ ರೀತಿ ಮಾಡಕ್ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಬರೀ ಎಂಟರ್ಟೈನ್ಮೆಂಟೇ ಮಾಡ್ತಾರೆ, ಇವ್ನಿಗೇನು ಕೂಡ ಬರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಎಕ್ಸಾಂಪಲ್ ಅಶ್ವಿನಿ ಅವರೇ ಇಲ್ಲಿ ಗಿಲ್ಲಿಯವರಿಗೆ ಹೇಳಿದ್ರು, ಅವನು ಕಾಮಿಡಿ ಬಿಟ್ಬಿಟ್ಟು ಬೇರೆ ಏನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಇಲ್ಲಿ ಹೇಳ್ತಾರೆ ಇರ್ತಾರೆ. ಅಂದ್ರೆ ಒಬ್ಬೊಬ್ರು ಮೈಂಡ್ ಒಂದೊಂದ್ ತರ ಇಲ್ಲಿ ಅವಾಗ ಇಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಏನಾದ್ರೂ ಒಂದು ರೀಸನ್ ಕೊಡಬೇಕು, ಅಲ್ಲಿ ರೀಸನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ರಕ್ಷಿತಾ ಅವರು ಏನು ರಾಶಿಕ್ ಅವ್ರಿಗೆ ರೀಸನ್ ಕೊಟ್ಟಿದ್ದಾರೆ, ಆ ಒಂದು ರೀಸನ್ ರಾಶಿಕ್ ಅವ್ರಿಗೆ ಇಲ್ಲಿ ಇಷ್ಟ ಆಗಿಲ್ಲ. ಅದಕ್ಕೆ ಇಲ್ಲಿ ರಾಶಿಕ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ ಆಕ್ಟಿವ್ ಆಗಿರ್ಬೇಕು, ನಾವು ಆಕ್ಟಿವ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ಯಲ್ಲ, ಬಾ ಇವಾಗ ಆಕ್ಟಿವ್ ಆಗಿರ್ತೀನಿ ಮತ್ತೆ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲಿ ಮಾಡ್ತೀನಿ ಬಾ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಹೋಗ್ತಿದ್ದಾರೆ. ಅಂದ್ರೆ ಕಾಮಿಡಿಯಾಗಿ. ಯಾಕಂದ್ರೆ ಅವ್ರಿಗೂ ಕೂಡ ಬೇಜಾರ್ ಆಗಿರುತ್ತೆ ಈ ತರ ವಿಚಾರಗಳು ಇಲ್ಲಿ ಕೇಳಿದಾಗ. ಇಲ್ಲಿ ರಕ್ಷಿತಾ ಅವ್ರದ್ದು ಮೇನ್ ಆಗಿ ಮೈನಸ್ ಎಲ್ಲ ಆಗ್ತದೆ ಅಂದ್ರೆ ಈ ಒಂದು ವಿಚಾರದಲ್ಲೇ. ಮಾತೆತ್ತಿದ್ರೆ ಸಾಕು ಅವ್ರು ಆಕ್ಟಿವ್ ಆಗಿಲ್ಲ, ಯಾರು ಕೂಡ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಪ್ರಾಪರ್ ಆದ ರೀಸನ್ ಕೊಡ್ತಲ್ಲ ಅಂತ ಅಂದ್ಬಿಟ್ಟು ಅವರು ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದಾರೆ. ಇವಾಗ ಗೇಮ್ ಅಂತ ಬಂತು ಅಂತಂದ್ರೆ ಇಲ್ಲಿ ರಾಶಿಕ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದ್ರೆ ಹೌದು, ಅದೊಂದು ಸಿಕ್ಕಾಪಟ್ಟೆ ವ್ಯಾಲ್ಯೂಯಬಲ್ ಪಾಯಿಂಟ್ ಅಂತ ಇಲ್ಲಿ ಹೇಳ್ಬೋದು. ಆದ್ರೆ ಅವರು ಆಕ್ಟಿವ್ ಆಗಿಲ್ಲ ಅಂತ ಅಂದ್ರೆ ಮನೇಲಿ ಎಲ್ರ ಜೊತೆ ಮಾತಾಡ್ತಲ್ಲ, ಇದೊಂದು ಪಾಯಿಂಟ್ ಎಲ್ರೂ ಬಯಲು ಕೂಡ ಇಲ್ಲಿ ಕಾಮನ್ ಆಗಿ ಬಂದೇ ಬರುತ್ತೆ. ಹೌದು, ಇಲ್ಲಿ ಜಾಸ್ತಿ ಸೂರಜ್ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂತಿದ್ರು, ಈಗ ಅಶ್ವಿನಿ ಅವ್ರ ಜೊತೆ ಇಲ್ಲಿ ಮಾತಾಡ್ಕೊಂಡು ಕೂತ್ಕೊಂತಿದ್ದಾರೆ. ನೋಡಿ, ಒಂದೇ ಕಡೆ ಮಾತಾಡ್ಕೊಂಡು ಕೂತ್ಕೊಂಡ್ರು ಕೂಡ ಪ್ರಾಬ್ಲಮ್ಮು, ಒಬ್ಬ ವ್ಯಕ್ತಿ ಹತ್ರ ಕೂತ್ಕೊಂಡು ಮಾತಾಡಿದ್ರು ಕೂಡ ಇಲ್ಲಿ ಪ್ರಾಬ್ಲಮ್ಮು. ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು ಕೂಡ ಇವ್ನು ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನೂ ಮಾಡಲ್ಲ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಮಾತಾಡ್ತಾರೆ. ಒಟ್ನಲ್ಲಿ ಏನೇ ಮಾಡಿದ್ರು ಕೂಡ ಅದು ತಪ್ಪಾಗೆ ಕಾಣಿಸುತ್ತೆ. ಒಟ್ನಲ್ಲಿ ಏನಾದ್ರು ಒಂದು ಸ್ಟ್ರಾಟರ್ಜಿ ಅಂತೂ ಇಲ್ಲಿ ಮಾಡಬೇಕು ವಿನ್ ಆಗೋಕ್ಕೆ. ಕೆಲವೊಬ್ರು ಒಂದು ಒಳ್ಳೊಳ್ಳೆ ಸ್ಟ್ರಾಟರ್ಜಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರಾದ್ರೂ ಸ್ಟ್ರಾಂಗ್ ಇರೋ ಸ್ಪರ್ಧಿಗಳು ಹೊರಗಡೆ ಹೋದ್ರೆ ಇಲ್ಲಿ ಅವ್ರಿಗೆ ಈಸಿ ಆಗುತ್ತಲ್ವಾ, ಅದಕ್ಕೋಸ್ಕರನೇ. ಅದಕ್ಕೆ ಅಂದ್ರೆ ಈ ತರ ಸ್ಟ್ರಾಟರ್ಜಿಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಕೆಲವೊಬ್ರು. ಅದು ಯಾರ್ಯಾರು ಅಂತ ಅಂದ್ಬಿಟ್ಟು ಹಿಂದಿನ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ದೀನಿ. ಸದ್ಯ ಇಲ್ಲಿ ರಕ್ಷಿತ್ ಅವ್ರು ಏನೊಂದು ರೀಸನ್ ಕೊಟ್ಟರು, ಅದು ರಾಶಿಕ್ ಅವ್ರಿಗೆ ಇಷ್ಟ ಆಗಿಲ್ಲ. ಬಾ ಇವಾಗ ಆಕ್ಟಿವ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ತಮಾಷೆಗೆ ಇಲ್ಲಿ ಮಾಡಕ್ ಹೋಗ್ತಾರೆ. ಅದಕ್ಕೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಹೇಳ್ತಾರೆ. ನಾನು ಮಾಡ್ತಿರೋದು ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ಲ, ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೀನಿ, ಬಾ ಇವಾಗ ನನ್ನ ಜೊತೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರು ಕೂಡ ಇಲ್ಲಿ ಕರೀತಾರೆ. ಆದ್ರೆ ನೋಡಿ, ಬಿಗ್ ಬಾಸ್ ಹೇಳಿದ್ದಾರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ಲ ಮಾಡ್ತಿರೋದು, ಎಂಟರ್ಟೈನ್ಮೆಂಟ್ ಮಾಡ್ತಿರೋದು. ಮ್ಯಾನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನು ಗೊತ್ತಾ, ತಗೊಂಡು ಇಲ್ಲಿ ನೆಲ್ಲಿಕೆ ಎಸೆಯೋದು ಹೊಡೆಯೋದು ಮಾಡ್ತಾರಲ್ವಾ, ಅದನ್ನ ಮಾಡಿದ್ರೆ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಅಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಏನೋ ಒಂದು ರೀಸನ್ ಕೊಡಬೇಕು. ಇಲ್ಲಿ ರಕ್ಷಿತ್ ಅವ್ರು ಏನೋ ಒಂದು ರೀಸನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕೆಲವೊಂದು ಸಮಯದಲ್ಲಿ ಹೌದು ಕರೆಕ್ಟ್ ಆಗಿ ಮಾತಾಡಿದ್ದಾರೆ, ಬಟ್ ಯಾಕೋ ಈ 2-3 ವಾರದಿಂದ ನೀವು ಅಬ್ಸರ್ವ್ ಮಾಡ್ತಾ ಬಂದ್ರೆ, ಆದ್ರೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ಇಲ್ಲಿ ಆ ಒಬ್ರು ವ್ಯಕ್ತಿಗೆ ಅವ್ರು ಯಾಕೆ ನಾಮಿನೇಟ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ. ಒಟ್ಟಲ್ಲಿ ಅವ್ರ ಮೈಂಡಲ್ಲಿ ಏನಪ್ಪಾ ಇದೆ ಅಂತಂದ್ರೆ ಕಾವ್ಯ ಅವರು, ಸ್ಪಂದನಾ ಅವರು ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಲೇಬೇಕು, ಹೇಗನ ಮಾಡಿ ಹೊರಗಡೆ ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ನೋಡೋಣ ಯಾರು ಫಸ್ಟ್ ಹೊರಗಡೆ ಹೋಗ್ತಾರೆ, ಯಾರು ಇಲ್ಲಿ ಉಳ್ಕೊಂತಾರೆ ಅಂತಂದ್ಬಿಟ್ಟು. ರಾಶಿಕ್ ಅವ್ರಿಗೂ ಕೂಡ ಇಲ್ಲಿ ರಕ್ಷಿತ್ ಅವ್ರು ಕೊಟ್ಟಿದ್ದ ರೀಸನ್ ಇಷ್ಟ ಆಗಲಿಲ್ವಲ್ಲ, ಅದಕ್ಕೆ ಇಲ್ಲಿ ಅವರು ಕೂಡ ಇಲ್ಲಿ ಹೇಳ್ತಾರೆ ಕೊಡಬೇಕಾದ್ರೆ ಒಂದು ಪ್ರಾಪರ್ ಆದ ರೀಸನ್ ಕೊಡು, ಏನೋ ಲೈವ್ಲಿ ಆಗಿಲ್ಲ, ಆಕ್ಟಿವ್ ಆಗಿಲ್ಲ, ಮತ್ತು ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಲ್ಲ ಅಂತ ಅಂದರೆ ಈ ಥರ ರೀಸನ್ಗಳು ಅಷ್ಟೊಂದು ಸರಿ ಅನ್ಸಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ಹೇಳಿಬಿಟ್ಟು ಹೋಗ್ತಾರೆ. ನಾಮಿನೇಷನ್ ವಿಚಾರ ಅಂತ ಅಂದಾಗ ಬಿಡಿ, ಯಾಕಂದರೆ ಅವರ ಪರ್ಸೆಪ್ಷನ್ ಪ್ರಕಾರ, ರಕ್ಷಿತ್ ಅವ್ರ ಪರ್ಸೆಪ್ಷನ್ ಪ್ರಕಾರ ಇಲ್ಲಿ ಅವ್ರ ಪ್ರಕಾರ ಅವ್ರು ಹೇಳ್ತಿರೋದು ಕರೆಕ್ಟ್ ಅಂತಾನೆ ಇಲ್ಲಿ ಅನ್ಸುತ್ತೆ. ಬಟ್ ನೋಡೋರಿಗೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಅಷ್ಟೇ. ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ನಿನ್ನೆ ಒಂದು ಪ್ರೋಮೋ ಬಿಟ್ಟಿದ್ದಷ್ಟೇ ಇಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾರಾ ಅಂತಂದ್ಬಿಟ್ಟು ಕೂಡ ಇಲ್ಲಿ ಅಂದರೆ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು ಅಷ್ಟೇ. ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ತಗೊಂಡಾಗ ನಾನು ರಾಶಿಕಾ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಅದು ಹೊಡೆದಾಗಿರ್ಬೋದು, ಮತ್ತು ಇಲ್ಲಿ ಅಶ್ವಿನಿ ಅವರು ಗೊತ್ತು ನಾವು ಇದನ್ನೆಲ್ಲ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತ ಹೇಳೋದಿರ್ಬೋದು. ಅಲ್ಲಿ ಧ್ರುವಂತ್ ಅವರು ಅಶ್ವಿನಿ ಅವರು ಇಬ್ಬರು ಕೂಡ ನಿಂತಾಗ ಇಲ್ಲ ನನಗೆ ಅಶ್ವಿನಿ ಅವ್ರು ಕೊಟ್ಟಿದ್ದ ರೀಸನ್ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಅವ್ರನ್ನ ಇಲ್ಲಿ ಅವ್ರಿಲ್ಲಿ ನಾಮಿನೇಟ್ ಆದಂಗೆ ಲೆಕ್ಕ ಅಲ್ವಾ. ಇಲ್ಲಿ ಗಿಲ್ಲಿ ಅವರು ನಿಜವಾಗ್ಲೂ ಫೇವರಿಸಮ್ ಮಾಡ್ತಾ ಇದ್ದಾರಾ ಅಥವಾ ಮಾಡ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಾರಿಟಿ ಕೂಡ ಇಲ್ಲಿ ಸಿಕ್ಕಿದೆ. ಅಂದ್ರೆ ಈ ಒಂದು ಪ್ರೋಮೋ ಏನ್ ಬಿಟ್ಟಿದ್ದಾರೆ, ಈ ಒಂದು ಪ್ರೋಮೋದಲ್ಲೇ ಇಲ್ಲಿ ಗೊತ್ತಾಗಿದೆ. ರಾಶಿಕಾ ಅವ್ರದ್ದು, ರಕ್ಷಿತಾ ಅವ್ರದ್ದು ಈ ಒಂದು
ಮಾತುಕತೆ ಆಗಿದ ತಕ್ಷಣ ಇಲ್ಲಿ ಧನುಷ್ ಅವ್ರು ಬಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ಧನುಷ್ ಅವರು ಇಲ್ಲಿ ಹೇಳ್ತಾರೆ ನೋಡಿ, ನಾನು ಕೊಟ್ಟಿರೋ ರೀಸನ್ನು ನನಗೆ ವ್ಯಾಲಿಡ್ ಅಂತ ಅನ್ನಿಸ್ಲಿಲ್ಲ, ಅವನಿಗೆ ಹೇಗೆ ಅನಿಸುತ್ತೆ ಇಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದರೆ ನೋಡಿ, ಯಾಕಂದರೆ ಅವ್ರು ಮಾತಾಡ್ಬೇಕಾದ್ರೆ ಒಂದು ರೀಸನ್ ಅಂತ ಇರುತ್ತಲ್ವ, ಆ ರೀಸನ್ನು ವ್ಯಾಲಿಡ್ ಆಗಿ ಇದ್ದರೆ ಮಾತ್ರನೇ ಇಲ್ಲಿ ಗಿಲ್ಲಿಯವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಹೌದು, ಇವ್ರು ಮಾಡ್ತಾ ಇರೋ ವಾದ ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ಅವ್ರು ವಾದ ಮಾಡಿದ್ರು ಕೂಡ ಆ ಒಂದು ವಾದದಲ್ಲಿ ಅರ್ಥ ಇರಬೇಕಲ್ವಾ. ಅರ್ಥ ಇಲ್ಲದೆ ಇರೋ ವಾದನ ಮಾಡಿದ್ರೆ ಅವ್ರಿಲ್ಲಿ ಹೇಗೆ ಸರಿ ಅಂತ ಅನ್ನಿಸ್ಬೇಕು. ಅಂದರೆ ಗಿಲ್ಲಿಯವ್ರಿಗೆ ಅದು ಸರಿ ಅನ್ಸಿದ್ರೆ ಮಾತ್ರನೇ ಹೌದು ಇವ್ರನ್ನ ಕರೆಕ್ಟಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಫೋಟೋನ ಇಲ್ಲಿ ಹೊಡಿತಾರೆ. ಒಂದು ವೇಳೆ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಅವರು ಇಲ್ಲಿ ಸೇವ್ ಆಗ್ತಾರೆ. ಎಲ್ಲರೂ ಕೂಡ ಅನ್ಕೊಂತಿರೋದೇನಪ್ಪ ಅಂತಂದ್ರೆ ಕಾವ್ಯ ಅವ್ರನ್ನ ಬೇಕು ಅಂತಾನೆ ಇಲ್ಲಿ ಗಿಲ್ಲಿ ಅವರು ಸೇವ್ ಮಾಡ್ತಾ ಇದ್ದಾರೆ, ಅಂದ್ರೆ ಸೇಫ್ ಆಗಿ ಇಲ್ಲಿ ಆಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ಸಿದೆ. ಆದ್ರೆ ಇಲ್ಲಿ ಧನುಷ್ ಅವರು ಇಲ್ಲಿ ಹೇಳಿದ್ರು, ಅಂದ್ರೆ ಕಾವ್ಯ ಅವ್ರು ಏನು ಇಲ್ಲಿ ವಾದ ಮಾಡಿದ್ರು ಅದು ನನಗೆ ಇಲ್ಲಿ ವ್ಯಾಲಿಡ್ ಅಂತ ಇಲ್ಲಿ ಅನಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ನೋಡಿ, ಎಲ್ಲರೂ ಕೂಡ ಪ್ರೋಮೋ ಬಿಟ್ಟಾಗ ಮತ್ತೆ ಎಪಿಸೋಡ್ ಅಲ್ಲಿ ಬಿಟ್ಟಾಗ ಕಾವ್ಯ ಅವ್ರಿಗೆ ಹಾಗೆ ಮಾಡ್ತಾ ಇದ್ದಾರೆ, ಮತ್ತೆ ಇಲ್ಲಿ ಜಾಸ್ತಿ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಅಂದ್ರೆ ಒಂದು 10-15% ಜನಗಳು ಈ ತರ ಹೇಳಿದ್ರು. ಆದ್ರೆ ಮೇನ್ ಆಗಿ ಅಶ್ವಿನಿ ಅವರು, ಧ್ರುವಂತ್ ಅವರು ಇಲ್ಲಿ ಕಾವ್ಯನ ನಾನು ನಾಮಿನೇಟ್ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಮಾತಾಡಿದ್ರು. ಇದು ಎಷ್ಟು ಸರಿ ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ನಾನು ಅವ್ರನ್ನ ನಾಮಿನೇಟ್ ಮಾಡ್ತಿದ್ದೆ, ಇವ್ರನ್ನ ನಾಮಿನೇಟ್ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ನಾಮಿನೇಷನ್ ವಿಚಾರದ ಬಗ್ಗೆ ಇಲ್ಲಿ ಮಾತಾಡಂಗೆ ಇಲ್ಲ. ಆದ್ರೂ ಕೂಡ ಇಲ್ಲಿ ಇವ್ರುಗಳು ಇಲ್ಲಿ ರೂಲ್ಸ್ ನ ಬ್ರೇಕ್ ಮಾಡ್ತಲ್ವಾ. ಎಷ್ಟು ಸತಿ ಇಲ್ಲಿ ಅಶ್ವಿನಿ ಅವರು ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ, ಮತ್ತೆ ಅದೇ ತಪ್ಪನ ಇಲ್ಲಿ ಮಾಡ್ತಾ ಇದ್ದಾರೆ. ನೀವು ನಿನ್ನೆ ಕೂಡ ಇಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, ಅಶ್ವಿನಿ ಅವರು, ಧ್ರುವಂತ್ ಅವರು ಏನ್ ಮಾತಾಡ್ತಿದ್ರು. ಈ ಒಂದು ವಿಚಾರಗಳನ್ನ ಜಾಸ್ತಿ ಇಲ್ಲಿ ಹೈಲೈಟ್ ಮಾಡಕ್ಕೆ ಹೋಗೋದೇ ಇಲ್ಲ. ಅದೇನಕ್ಕೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಅಂದ್ರೆ ಕೆಲವೊಬ್ರು ತಪ್ಪು ಮಾಡಿರೋದನ್ನ ಬಿಟ್ಬಿಡ್ತಾರೆ, ಕೆಲವೊಬ್ರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದಾಗ ಕೂಡ ಅದನ್ನ ಎತ್ತಿ ಯಾಕೆ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಇಲ್ಲಿ ಮೇನ್ ಆಗಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ಇಲ್ಲಿ ಅವ್ರ ಮನಸ್ಸಲ್ಲಿ ಯಾರಿದೆ ಅದನ್ನ ಇಲ್ಲಿ ಹೇಳ್ಬೇಕಾಗತ್ತೆ. ಅದನ್ನ ಬಿಟ್ಟು ಯಾರ್ಯಾರನ್ನ ನಾಮಿನೇಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ತಿಳ್ಕೊಂಬಿಟ್ಟು ನಾಮಿನೇಟ್ ಮಾಡಿದ್ರೆ, ಅಂದ್ರೆ ಅತಿ ಹೆಚ್ಚಾಗಿ ಇಲ್ಲಿ ನಾಮಿನೇಟ್ ಮಾಡಿದವ್ರನ್ನೇ ತಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕೋದು. ಹೌದು, ಕೆಲವೊಂದ್ಸತಿ ಅನ್ಸುತ್ತೆ ಇಲ್ಲಿ ಅವ್ರು ನಾಮಿನೇಟ್ ಮಾಡ್ಲಿ ಬಿಡ್ಲಿ, ಜನಗಳ ಪ್ರೀತಿ ಇದ್ರೆ ಖಂಡಿತವಾಗ್ಲೂ ಅವ್ರು ಉಳ್ಕೊಂತಾರೆ ಅಲ್ವಾ ಅಂತ ಅಂದ್ಬಿಟ್ಟು. ಒಂದೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಯಾವ ರೀತಿಯಾಗಿ ಇಲ್ಲಿ ಅಂದ್ರೆ ವೋಟಿಂಗ್ ರಿಸಲ್ಟ್ ಪ್ರಕಾರ ಇಲ್ಲಿ ಸೇವ್ ಆಗ್ತಾರಾ ಅಥವಾ ಅವ್ರ ವ್ಯಕ್ತಿತ್ವದ ಪ್ರಕಾರ ಸೇವ್ ಆಗ್ತಾರಾ, ಇಲ್ಲ ಅಂತಂದ್ರೆ ಅವರು ಗೇಮ್ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಸೇವ್ ಆಗ್ತಾರಾ ಅನ್ನೋದು ಸಿಕ್ಕಾಪಡೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಎಕ್ಸಾಂಪಲ್ ಮಾಳು ಅವ್ರ ಬಗ್ಗೆ, ಅಂದ್ರೆ ಅವ್ರು ಎಲಿಮಿನೇಟ್ ಆಗಿ ಬಂದಿದ ತಕ್ಷಣನೇ ಅವರೇ ಇಲ್ಲಿ ಹೇಳ್ಕೊಂಡ್ರು ಅವ್ರ ಬಗ್ಗೆ, ಇಲ್ಲ ನಾನು ಇಲ್ಲಿ ಹೊರಗಡೆ ಬರ್ತೀನಿ ಅಂತ ಅಂದ್ಬಿಟ್ಟು ಅನ್ಕೊಂಡೇ ಇರಲಿಲ್ಲ, ಉತ್ತರ ಕರ್ನಾಟಕದ ಮಂದಿ ಎಲ್ಲ ಅಳ್ತಾ ಇದಾರೆ ನನಗೋಸ್ಕರ ಅಂತ ಇಲ್ಲಿ ಹೇಳಿದ್ರು. ನಾನು ಕೂಡ ಸುಮಾರು ಮೆಸೇಜ್ಗಳನ್ನ ಇಲ್ಲಿ ನೋಡಿದೆ, ನಾನು ಕೂಡ ಉತ್ತರ ಕರ್ನಾಟಕದವನು ಮೇಡಮ್, ನಾನು ಇಲ್ಲಿ ಗಿಲ್ಲಿಯವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದ್ರು, ಎಷ್ಟೋ ಬೆಟರು ಸ್ಪಂದನ ಅವರು ಮಾಡುವವ್ರಿಗಿಂತ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಅವ್ರು ಹೊರಗಡೆ ಬರೋಕ್ಕೂ ಮುಂಚೆ ಎಲ್ಲರೂ ಏನು ಹೇಳ್ತಿದ್ರು ಅಂತಂದ್ರೆ ಸ್ಪಂದನ ಅವರು ಏನೂ ಆಡ್ತಿಲ್ಲ, ಇಲ್ಲಿ ಮಾಡುವವರು ಬೆಟರ್ ಆಗಿ ಆಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದ್ರೆ ಇವ್ರು ಹೊರಗಡೆ ಬಂದು ಏನೆಲ್ಲ ಮಾತಾಡಿದ್ರು ಅದ ಆಗಿದ ತಕ್ಷಣ ಎಲ್ಲ ಕೂಡ ಅವ್ರಿಗೆ ರಿವರ್ಸ್ ಆಗಿ ಹೊಡಿತು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಯಾವ ರೀತಿ ಇದ್ರು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಯಾವ ರೀತಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ನಾನು ಅನ್ನೋ ಹಮ್ಮು ತಲೆಗೆ ಹತ್ತಿದೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಸುಮಾರು ಜನ ಅಂದ್ರೆ ಸೋಷಿಯಲ್ ಮೀಡಿಯಾ ನೀವು ಅಬ್ಸರ್ವ್ ಮಾಡಿರ್ತೀರಾ, ಆ ಒಂದು ವಿಡಿಯೋಗಳಿಗೆ ಇಲ್ಲಿ ಕಮೆಂಟ್ ನ ಇಲ್ಲಿ ಹಾಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಒಂದೆರಡು ಗೇಮ್ನ ನೀವು ಚೆನ್ನಾಗಿ ಆಡಿದ್ದೀರಾ ಅಷ್ಟೇ, ಆದರೆ ನಿಮಗೋಸ್ಕರ ಯಾರೂ ಕೂಡ ಉತ್ತರ ಕರ್ನಾಟಕದ ಮಂದಿ ಇಲ್ಲಿ ಅಳ್ತಲ್ಲ, ನಿಮಗೆ ನೀವೇ ಇಲ್ಲಿ ಬಿಲ್ಡಪ್ ತಗೋಬೇಡಿ, ಇದನ್ನ ನೋಡಿದ್ರೆ ಬಿಲ್ಡಪ್ ರಾಜ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಮಾಡುವವರಿಗೆ ಬೈತಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿಯವರು ಏನೂ ಆಟ ಆಡ್ತಲ್ಲ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಇವರು ಸುಮಾರು ಎಲ್ಲ ಆಟನೂ ಆಡಿ ಎಲ್ಲ ಆಟನೂ ಗೆದ್ದುಬಿಟ್ಟಿದಾರ, ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿರೋದು ಇದೆ ಇಲ್ಲಿ. ಇವಾಗ ಎಲ್ರಿಗೂ ಅನ್ಸಿರುತ್ತೆ ಮಾಡುವವರು ಯಾಕೆ ಇಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಅದೇ ಸುಮಾರು 24/7 ಲೈವ್ ಇದೆ, ಬಟ್ ಒಳಗಡೆ ಏನೆಲ್ಲ ವಿಚಾರಗಳು ನಡೀತಾ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡಿರಲ್ಲ ಕೆಲವೊಂದ್ಸತಿ. ಅಂದ್ರೆ ಲೈವ್ ಅಂತ ಇದ್ರೂ ಕೂಡ ಅದರಲ್ಲೂ ಕೂಡ ಕಟ್ ಸೀನ್ಗಳನ್ನ ಇಲ್ಲಿ ಮಾಡಿ ಹಾಕಿರ್ತಾರೆ. ವ್ಯಕ್ತಿತ್ವ ವಿಚಾರ ಅಂತ ಬಂದ್ರೆ ಈ ತರ ವಿಚಾರದಲ್ಲಿ ಮಾಡುವವರಿಗಿಂತ ಸ್ಪಂದನ ಅವರೇ ಎಷ್ಟೋ ಬೆಟರು ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಇವಾಗ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲಿಮಿನೇಟ್ ಆಗಿದ ತಕ್ಷಣನೇ ಇಲ್ಲ ಮಾಡುವವರು ತುಂಬಾ ಚೆನ್ನಾಗಿ ಆಡಿದ್ರಪ್ಪ, ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ನಪ್ಪ ಅಂತ ಸುಮಾರು ಜನ ಅನ್ಕೊಂಡ್ರು. ಆದ್ರೆ ಅವ್ರು ಹೊರಗಡೆ ಬಂದ ಮೇಲೆ ಅವ್ರ ಬಗ್ಗೆ ಇದ್ದಿದ್ದು ಪಾಸಿಟಿವ್ ಎಲ್ಲ ಈಗ ನೆಗೆಟಿವ್ ಆಗಿದೆ. ಅಂದ್ರೆ ಅವ್ರು ಮಾತಾಡಿದ್ರಲ್ಲ ಅದರಿಂದನೇ ಅವ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಅಂದ್ರೆ ನಾನು ಅನ್ನೋ ಹಮ್ ಅವ್ರಲ್ಲಿ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅರ್ಥ ಆಗ್ತದೆ. ಅದೇ ಸೂರಜ್ ಅವ್ರ ಇಂಟ್ರ್ಯೂ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲ ಗಿಲ್ಲಿಯವ್ರು ತುಂಬಾ ಚೆನ್ನಾಗಿ ಇಲ್ಲಿ ಆಡಿದ್ರು ಅಂತ ಅಂದ್ಬಿಟ್ಟು ಅವ್ರು ಹೊಗಳಿದ್ರು. ಅಂದ್ರೆ ಗಿಲ್ಲಿಯವ್ರು ಏನ್ ಆಟ ಆಡ್ತಿದ್ರು ಅದ್ರ ಬಗ್ಗೆ ನೀಟಾಗಿ ಇಲ್ಲಿ ಹೇಳ್ತಾ ಬಂದ್ರು. ಅವ್ರದ್ದೇನು ತಪ್ಪಿತ್ತು, ಅವ್ರು ಯಾಕೆ ಹೊರಗಡೆ ಬಂದ್ರು ಅಂತ ಕೇಳಿದಾಗ ಅವ್ರದ್ದು ಏನಿತ್ತು ರೀಸನ್ ಅದನ್ನು ಕರೆಕ್ಟ್ ಆಗಿ ಹೇಳಿದ್ರು. ಅದರಲ್ಲೂ ಕೂಡ ಯಾರು ವಿನ್ ಆಗಬೇಕು, ಯಾರು ವಿನ್ ಆಗಬಹುದು ಅನ್ನೋದ್ರ ಬಗ್ಗೆನೂ ಇಲ್ಲಿ ಮಾತಾಡಿದ್ರು. ಇಲ್ಲಿ ಅದೇ ಪ್ರಶ್ನೆನ ಇಲ್ಲಿ ಮಾಡುವವರು ಕೇಳಿದ್ರೆ ಇಲ್ಲ ನಾನು ಹೊರಗಡೆ ಬರಲೇಬಾರ್ದಿತ್ತು ಹಾಗೆ ಹೀಗೆ ಅಂತ ಇಲ್ಲಿ ಹೇಳ್ಕೊಂಡ್ರಲ್ಲ, ಸ್ವಲ್ಪ ಅದು ಅವರಲ್ಲಿ ಅಹಂ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತದೆ. ಖಂಡಿತವಾಗ್ಲೂ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ, ಅಂದ್ರೆ ಮಾಳುವರು ಏನ್ ಹೇಳಿದ್ರು ಆ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಅಂದ್ರೆ ಮಾಳುವವ್ರನ್ನ ಬಿಟ್ಟು ಬೇರೆ ಯಾರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಟನೇ ಆಡಿಲ್ಲ,
ಅವರಿಲ್ಲಿ ಆಟ ಆಡ್ತಾನೆ ಇದ್ರು, ಆದ್ರೂ ಕೂಡ ಅವ್ರನ್ನ ಹೊರಗಡೆ ಕಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾಡುವವರು ಮಾತಾಡಿದ್ರು. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನಿಸ್ತು ನಿಜವಾಗ್ಲೂ ಕೂಡ ಇಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಅದಾಗಿದ ತಕ್ಷಣ ಪ್ರೋಮೋದಲ್ಲಿ ಇರೋ ಪ್ರಕಾರ ಕಾವ್ಯ ಅವರು ಕೂಡ ಇಲ್ಲಿ ಹೇಳ್ತಾರೆ, ಅಂದ್ರೆ ಧನುಷ್ ಅವ್ರು ಹೇಳಿದ ತಕ್ಷಣ ನೀನ್ ನನ್ನ ಯೂಸ್ ಮಾಡ್ಕೊಂಡೆ ಅಲ್ವಾ, ನಿನ್ನ ಒಂದು ಸ್ಟ್ರಾಟರ್ಜಿಗೋಸ್ಕರ ನನ್ನ ಇಲ್ಲಿ ಪ್ರಾಪರ್ಟಿ ಆಗಿ ಯೂಸ್ ಮಾಡ್ಕೊಂಡೆ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಕಾಮಿಡಿಯಾಗಿ ಇಲ್ಲಿ ಮಾತಾಡಿದ್ರು. ಕಾವ್ಯ ಅವ್ರು ಕೊಟ್ಟಿದ್ದ ರೀಸನ್ ನನಗೆ ಇಲ್ಲಿ ವ್ಯಾಲಿಡ್ ಅಂತ ಅಂದ್ಬಿಟ್ಟು ಅನಿಸ್ಲಿಲ್ಲ, ಅಂದ್ರೆ ಒಂದು ಪ್ರಾಪರ್ ಆದ ರೀಸನ್ ಅಂತ ಅನಿಸ್ಲಿಲ್ಲ. ಇನ್ನು ಗಿಲ್ಲಿ ಹೇಗೆ ಅನ್ಸುತ್ತೆ ಅಂತ ಇಲ್ಲಿ ಕೇಳಿದ್ರು. ಎಷ್ಟೋ ಜನ ಸುಮಾರು ಜನ ಏನ್ ಅನ್ಕೊಂಡಿದ್ರು ಅಂತಂದ್ರೆ ಕಾವ್ಯ ಅವ್ರು ಏನೇ ಮಾತಾಡಿದ್ರು ಕೂಡ ಗಿಲ್ಲಿ ಅವರು ಅದಕ್ಕೆಲ್ಲ ಕೂಡ ಹ್ಞೂ ಅಂತಾರೆ, ಸೈ ಅಂತಾರೆ, ತಲೆ ಆಡಿಸ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರು. ಇವಾಗ ನೋಡಿ, ಇವಾಗ ಧನುಷ್ ಅವರೇ ಹೇಳಿದ್ರಲ್ವಾ, ಕಾವ್ಯ ಅವರು ಹೇಳಿದ ರೀಸನ್ ಅವ್ರಿಗೆ ಇಲ್ಲಿ ಇಷ್ಟ ಆಗಲಿಲ್ಲ ಧನುಷ್ ಅವ್ರಿಗೆ ಅಂತೆ, ಇನ್ನು ಗಿಲ್ಲಿ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ, ಅದು ಪ್ರಾಪರ್ ರೀಸನ್ ಅಂತ ಹೇಗೆ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವರೇ ಹೇಳಿದ್ರು. ಅಂದ್ರೆ ಯಾರಿಗೂ ಕೂಡ ಇಲ್ಲಿ ಫೇವರಿಸಮ್ ಮಾಡ್ತಲ್ಲ. ಇದನ್ನ ಗಿಲ್ಲಿ ಅವರು ಸುಮಾರು ಸತಿ ಇಲ್ಲಿ ಹೇಳಿದ್ರು, ಅಂದ್ರೆ ಪ್ರತಿಯೊಬ್ಬರದು ಆಗಿದ ತಕ್ಷಣ ಒಂದು ಫ್ಲಾಗ್ ಹಿಡಿದೆ ಅದು ಎತ್ಕೊಂಡ್ ಬಂದಿದ ತಕ್ಷಣ ಪ್ರತಿ ಸತಿನೂ ಹೇಳ್ಕೊಂಡ್ ಬಂದ್ರು, ಇಲ್ಲಿ ಫೇವರಿಸಮು ಇಲ್ಲ, ಏನೂ ಇಲ್ಲ, ನನಗ ಒಂದು ಕ್ಷಣದಲ್ಲಿ ಏನ್ ಅನ್ಸುತ್ತೆ, ನನಗೆ ಯಾವ್ದು ಕರೆಕ್ಟ್ ಅನ್ಸುತ್ತೆ ಅದ್ರ ಪ್ರಕಾರ ಇಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ಬಿಡಾದ್ರೆ ಅಶ್ವಿನಿ ಅವರು ಇಲ್ಲ ನೀನು ಫೇವರಿಸಮ್ ಮಾಡ್ತಿದ್ಯಾ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರು. ಅದರಲ್ಲೂ ಕೂಡ ಸುಮಾರು ಇಲ್ಲಿ ಮಾತಾಡ್ಬಿಟ್ರು ಬಿಡಿ. ಗಿಲ್ಲಿಯವರು ಕ್ಯಾಪ್ಟನ್ ಆಯಕ್ಕೆ ಲಾಯಕ್ಕೆ ಇಲ್ಲ, ಯೋಗ್ಯತೆ ಇಲ್ಲ, ಮತ್ತಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನೂ ಕೂಡ ಆಡ್ತಾ ಇಲ್ಲ ನೀನು ಅಂತ ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಬೈದ್ರು. ಒಟ್ನಲ್ಲಿ ಏನೇ ಆದ್ರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಈ ವಾರ ಅಂತೂ ಇಲ್ಲಿ ಗಿಲ್ಲಿಯವರು ಕ್ಯಾಪ್ಟನ್ ಆಗಿದ್ದಾರೆ. ಈಗ ಉಸ್ತುವಾರಿ ತೀರ್ಮಾನವೇ ಅಂತಿಮ ನಿರ್ಧಾರ ಅಂತ ಅಂದ್ಬಿಟ್ಟು ಹೇಗೆ ಹೇಳ್ತಾರೆ, ಈ ವಾರ ಕ್ಯಾಪ್ಟನ್ ಆಗಿರೋದು ಗಿಲ್ಲಿಯವರು ಈಗ ಉಸ್ತುವಾರಿ ಕೂಡ ಇಲ್ಲಿ ಆಗಿದ್ದಾರೆ. ಬಿಗ್ ಬಾಸ್ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಕ್ಯಾಪ್ಟನ್ ನಿರ್ಧಾರ ಅಂತಿಮ ನಿರ್ಧಾರ ಅಂತ ಕೂಡ ಹೇಳಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಆಲ್ಮೋಸ್ಟ್ ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಅಬ್ಸರ್ವ್ ಮಾಡಿದ್ವಿ ಎಲ್ಲರೂ ಕೂಡ. ಒಂದು ಸ್ಪಂದನ ಅವ್ರದ್ದು ಕೂಡ ಇಲ್ಲಿ ಅವ್ರದ್ದು ಫೋಟೋ ಏನಿದೆ ಅದನ್ನ ಇಲ್ಲಿ ಹೊಡೆದಾಕಿದ್ರು. ಅದಾಗಿದ ತಕ್ಷಣ ರಾಶಿಕ್ ಅವ್ರದ್ದು ಕೂಡ ಇಲ್ಲಿ ಫೋಟೋನ ಬ್ರೇಕ್ ಮಾಡಿದ್ರು. ಅದಾದ್ಮೇಲೆ ಅಶ್ವಿನಿ ಅವ್ರದ್ದು ಕೂಡ ಇಲ್ಲಿ ಫೋಟೋನ ಬ್ರೇಕ್ ಮಾಡಿದ್ರು. ಅಂದ್ರೆ ಇವ್ರು 3 ಜನ ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಿದೆ. ಇನ್ನು ರಘು ಅವರು ಇದ್ದಾರೆ, ಮತ್ತಿಲ್ಲಿ ಧ್ರುವಂತ್ ಅವ್ರು ಇದ್ದಾರೆ, ಇನ್ನು ಕಾವ್ಯ ಅವ್ರ ಫೋಟೋ ಬ್ರೇಕ್ ಮಾಡಿದಾರಾ ಇಲ್ವಾ ಅಂತ ಕೂಡ ಇಲ್ಲಿ ನೋಡಬೇಕಾಗುತ್ತೆ ವೀಕ್ಷಕರೇ. ನನ್ನ ಅನಿಸಿಕೆಯ ಪ್ರಕಾರ ನಾನು ಇಲ್ಲಿ ಹೇಳ್ತಿರೋದು ಗೆಸ್ಸಿಂಗ್ ಪ್ರಕಾರ ಮೋಸ್ಟ್ಲಿ ಇವಾಗ ಗಿಲ್ಲಿಯವ್ರಂತೂ ಇಲ್ಲಿ ಗಿಲ್ಲಿಯವ್ರನ್ನ ಯಾರು ಕೂಡ ಇಲ್ಲಿ ನಾಮಿನೇಟ್ ಮಾಡಂಗಿಲ್ಲ, ಅವ್ರು ಇಲ್ಲಿ ಸೇವ್ ಆಗಿರ್ತಾರೆ. ಮತ್ತೆ ರಕ್ಷಿತಾ ಅವರು ಕೂಡ ಅಷ್ಟೇ, ಯಾಕಂದ್ರೆ ಫ್ಲಾಗ್ ಎತ್ಕೊಂಡ್ ಬಂದಿದ್ದಾರೆ ಜಾಸ್ತಿ ಸತಿ ಅಂದ್ರೆ ಅವರು ಕೂಡ ಇಲ್ಲಿ ಸೇಫ್ ಆಗಿರ್ತಾರೆ. ಮತ್ತೆ ಇಲ್ಲಿ ರಘು ಅವರು ಕೂಡ ಸೇಫ್ ಆಗಿರಬಹುದೇನೋ, ನೋಡೋಣ ಯಾರ್ಯಾರು ಇಲ್ಲಿ ಸೇಫ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಮೇಯ್ನ್ ಆಗಿ ಕಾವ್ಯ ಅವರು ನಾಮಿನೇಟ್ ಆಗಲೇಬೇಕು ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಅನ್ಕೊಂಡಿದ್ರೆ ಮೇ ಬಿ, ಯಾಕಂದ್ರೆ ಯಾವಾಗಲೂ ಕೂಡ ಅಬ್ಸರ್ವ್ ಮಾಡಿ ಇಲ್ಲಿ ರಕ್ಷಿತಾ ಅವರು ಕಾವ್ಯ ಅವ್ರ ಹೊರಗಡೆ ಹೋಗ್ಲಿ ಅಂತ ಯಾವಾಗ ಆಸೆ ಪಟ್ಟಿದಾರೋ ಅದು ನೆರವೇರಿಲ್ಲ, ಖಂಡಿತವಾಗ್ಲೂ ನೆರವೇರಲ್ಲ ಅಂತ ಅನ್ಕೊಂತೀನಿ. ಅಂದ್ರೆ ಇವರಿಬ್ಬರಲ್ಲಿ ಪೈಪೋಟಿ ಇದೆಯಲ್ಲ ಅದಕ್ಕೋಸ್ಕರನೇ ಇಲ್ಲಿ ರಕ್ಷಿತಾ ಅವ್ರು ಯಾವಾಗ ಇಲ್ಲಿ ಕಾವ್ಯವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅವಾಗೆಲ್ಲ ಕೂಡ ಇಲ್ಲಿ ಕಾವ್ಯ ಅವ್ರಿಗೆ ಒಳ್ಳೇದಾಗಿದೆ. ಅಂದ್ರೆ ರಕ್ಷಿತಾ ಅವರು ಕಾವ್ಯ ಹೊರಗಡೆ ಹೋಗ್ಲೇಬೇಕು ಅಂದಾಗ ಮತ್ತೆ ಅವ್ರು ಕ್ಯಾಪ್ಟನ್ ಆಗ್ಲೇಬಾರ್ದು ಅಂದಾಗ ಅವ್ರು ಆರಾಮಾಗಿ ಸೇಫ್ ಆಗಿದ್ದಾರೆ. ಮತ್ತೆ ಇಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ರು ಕಳೆದ ವಾರ ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಇವಾಗೂ ಕೂಡ ರಕ್ಷಿತಾ ಅವ್ರಿಗೆ ಕಾವ್ಯ ಅವ್ರನ್ನ ಹೊರಗಡೆ ಹಾಕಬೇಕು ಅಂತ ಮೈಂಡಲ್ಲಿ ಇದೆ. ಆ ಒಂದು ಕಾರಣಕ್ಕೆ ಅಂದ್ರೆ ನಾವೊಂದು ಇಲ್ಲಿ ಅನ್ಕೊಂಡ್ರೆ ಅದು ಬೇರೆನೇ ಆಗಿರುತ್ತಲ್ವಾ, ಅದಕ್ಕೋಸ್ಕರ ನಾನು ಅನ್ಕೊಂತಿರೋದೇನಪ್ಪ ಅಂದ್ರೆ ಕಾವ್ಯ ಅವರು ಸೇವ್ ಆಗಿರಬಹುದು ಅಂತ ಅಂದ್ಬಿಟ್ಟು ಅನ್ಕೊಂತಿದ್ದೀನಿ. ಗಿಲ್ಲಿಯವರಂತೂ ಇಲ್ಲಿ ಯಾರಿಗೂ ಕೂಡ ಫೇವರಿಸಮ್ ಮಾಡಿಲ್ಲ, ಧನುಷ್ ಅವ್ರ ಬಾಯಲ್ಲೇ ಇಲ್ಲಿ ಗೊತ್ತಾಯ್ತು. ಅಂದ್ರೆ ಏನೊಂದು ರೀಸನ್ ಕೊಟ್ಟರು ಆ ರೀಸನ್ ವ್ಯಾಲಿಡ್ ಇದ್ರೆ ಮಾತ್ರನೇ ಅದನ್ನ ಎಸ್ ಅಂತ ಹೇಳಿದರೆ, ವ್ಯಾಲಿಡ್ ಇಲ್ಲ ಅಂತಂದ್ರೆ ನೋ ಅಂತ ಇಲ್ಲಿ ಹೇಳಿದರೆ ಅದು ಗೊತ್ತಾಗ್ತದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಯಾರ್ಯಾರು ನಾಮಿನೇಟ್ ಆಗಬೇಕು, ಯಾವ ವಿಚಾರಕ್ಕೆ ಆಗಬೇಕು, ಮತ್ತಿಲ್ಲಿ ಈ ವಾರ ಇವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹತೆನೇ ಇಲ್ಲ ಅಂತ ಯಾರಿಗನ್ಸುತ್ತೆ? ಮೇನ್ ಆಗಿ ಇಲ್ಲಿ ರಕ್ಷಿತಾ ಅವರು ಕಾವ್ಯವ್ರನ್ನ ಟಾರ್ಗೆಟ್ ಮಾಡೋದಿರ್ಬೋದು, ಕಾವ್ಯ ಅವರು ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡೋದಿರ್ಬೋದು. ಅಂದ್ರೆ ಒಟ್ಟಿನಲ್ಲಿ ಯಾರಾದರೂ ಒಬ್ರು ಹೋಗಲೇಬೇಕು. ಬಟ್ ಇದರ ಪೈಪೋಟಿ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ಕಾವ್ಯ ಅವರು ನಾಮಿನೇಷನ್ ಆದ್ರೆ ಒಳ್ಳೇದಾ, ಇಲ್ಲ ಅಂತಂದ್ರೆ ನಾಮಿನೇಟ್ ಆಗಬಾರ್ದಾ? ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಮತ್ತೆ ಇಲ್ಲಿ ಗಿಲ್ಲಿ ಅವರು ಫೇವರಿಸಮ್ ಮಾಡ್ತಾ ಇದ್ದಾರಾ ಅಥವಾ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ? ಈ ಸತಿ ಬಿಗ್ ಬಾಸ್ ಸೀಸನ್ 12 ಯಾರು ವಿನ್ ಆಗಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.